ರಿಪಬ್ಲಿಕ್ ಕನ್ನಡ ಅರ್ಪಿಸ್ತಾ ಇರುವಂತಹ ಅತಿ ದೊಡ್ಡ ಡಿಬೇಟ್ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ, ಬೆಳಗಾವಿಯಲ್ಲಿ ಮಂಗಳ ಅಂಗಡಿ ಗೆದ್ದು ಬಂದಿದ್ರು. ಕಳೆದ ಬಾರಿ ಬೆಳಗಾವಿಯಲ್ಲಿ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಮಂಗಳ ಅಂಗಡಿಯವರ ವಿರುದ್ಧ ನೇರ ಹಣಾಹಣಿ. ಸುರೇಶ್ ಅಂಗಡಿಯವರ ನಂತರ ಬಿಜೆಪಿಯ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗಿತ್ತು ಕಳೆದ ಬಾರಿ ಅನ್ನುವಂಥ ಮಾತುಗಳ ಜೊತೆಗೆ ಈ ಬಾರಿ ಜಗದೀಶ್ ಶೆಟ್ಟರ್ ಬಿಜೆಪಿ ಅಭ್ಯರ್ಥಿ, ಹಾಗೇನೆ ಕಾಂಗ್ರೆಸ್ನಿಂದ ಮೃಣಾಲ್ ಹೆಬ್ಬಾಳ್ಕರ್. ಚಿಕ್ಕೋಡಿಯಲ್ಲಿ ಇದೇ ತರ ಪ್ರಿಯಾಂಕ್ ಜಾರಕಿಹೊಳಿ ಅವರ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ. ರಿಪಬ್ಲಿಕ್ ಕನ್ನಡ ಮೆಗಾ ಡಿಬೇಟ್ ಬಿಜೆಪಿಯಿಂದ ಜಾಯಿನ್ ಆಗಿದ್ದಾರೆ ಈರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯರು ಮತ್ತು ಮಾಂತೇಶ್ ಒಕ್ಕೊಂದು ಬಿಜೆಪಿ ಮುಖಂಡರು. ಕಾಂಗ್ರೆಸ್ನಿಂದ ಆಸಿಫ್ ಸೇಠ್ ಅವರು ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಸದಸ್ಯರು ಮತ್ತು ಮನ್ಸೂರ್ ಅಲಿ ಖಾನ್ ಅವರಿದ್ದಾರೆ ಕಾಂಗ್ರೆಸ್ ಜಿಲ್ಲಾ ಮುಖಂಡರು. ಹಾಗೇನೆ ಪ್ರೇಮ್ ಮಲ್ಲಪ್ಪ ಚೋಗಪ್ಪ ಅವರಿದ್ದಾರೆ ಪ್ರಜಾಕೀಯ ಪಾರ್ಟಿಯಿಂದ. ಬನ್ನಿ ಇವತ್ತಿನ ಡಿಬೇಟ್ ನಾವು ಆರಂಭ ಮಾಡೋಣ. ಈ ಬಾರಿ ಕಾಂಗ್ರೆಸ್ ಬಿಜೆಪಿನ ಅಥವಾ ಪ್ರಜಾಕೀಯ ಪಾರ್ಟಿನ? ಮೊದಲು ಈರಣ್ಣ ಕಡಾಡಿ ಅವರಿಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೀನಿ ಸರ್. ಕಳೆದ 20 ವರ್ಷಗಳಿಂದ ನಿಮ್ಮ ಭದ್ರಕೋಟೆ ಇದು, ಕಳೆದ 20 ವರ್ಷಗಳಿಂದ. ಆದರೆ ಕಳೆದ ಬಾರಿ ಸುರೇಶ್ ಅಂಗಡಿ ನಂತರ ಮಂಗಳ ಅಂಗಡಿ ಅವರು ಸ್ಪರ್ಧೆಗಿಳಿದಾಗ 3 ಲಕ್ಷದ ಅಂತರದ ಮತಗಳು 5,000ಕ್ಕೆ ಇಳಿಯಲ್ಪಟ್ಟಿತ್ತು. ಹಾಗಾಗಿ ಈ ಬಾರಿ ಜಗದೀಶ್ ಶೆಟ್ಟರ್ ಅವರನ್ನು ಕರ್ಕೊಂಡ್ ಬಂದಿರುವಂತದ್ದು ನಿಮ್ಮ ಬಳಿ ಸೋಲೋ ಭೀತಿಯಿಂದನ ಅಥವಾ ಹೊಸ ಹುರಿಯಾಳುವನ್ನ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ನ ಕರ್ಕೊಂಡ್ ಬಂದಿದ್ದೀರಾ? ಜಗದೀಶ್ ಶೆಟ್ಟರ್ ಅವರು ಸೋತು ಇದು ಭಾರತೀಯ ಜನತಾ ಪಾರ್ಟಿಯ ಗೌರವ. 1996ರಲ್ಲಿ ಮಮಗೌಡ ಪಾಟೀಲ್ ಈ ಭಾಗದಲ್ಲಿ ಬಂದ್ರು. 98ರಲ್ಲಿ ನಾವು ಗೆದ್ವಿ. ಆ ನಂತರ ನಾವು ತಿರುಗಿ ನೋಡುವಂತ ಸಂದರ್ಭ ಗೊತ್ತಿಲ್ಲ. ಈಗೂ ಕೂಡ ಪಂಚಾಯತಿ ಚುನಾವಣೆ ಕೇವಲ ಇಲ್ಲೇ ಯಾರೋ ದೇಶದ ಚುನಾವಣೆ. ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಸಭಾಧ್ಯಕ್ಷರಾಗಿ, ಮಂತ್ರಿಗಳಾಗಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಅವಕಾಶ ಕೊಡಬೇಕು. ಅಲ್ಲ, ಇದೆಲ್ಲವೂ ಕೂಡ ಈ ಸಾಮಾಜಿಕ ನ್ಯಾಯ, ಮಾಜಿ ಮುಖ್ಯಮಂತ್ರಿ, ವಿರೋಧ ಪಕ್ಷದ ನಾಯಕರು ಹುಬ್ಬಳ್ಳಿ ಸೆಂಟ್ರಲ್ನಿಂದ ಕೊಡುವಾಗ ಕಳೆದ ಬಾರಿ ಬಿಜೆಪಿ ಹೈಕಮಾಂಡ್ಗೆ ನೆನಪಿರಲಿಲ್ವಾ? ಈಗ ಹೆಂಗೆ ನೆನಪಿಗೆ ಬಂದ್ಬಿಡ್ತು ಸರ್? ಒಂದು ಅವತ್ತು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕನ್ನುವಂಥ ಹಿನ್ನೆಲೆಯಲ್ಲಿ ಪಾರ್ಟಿ ಆ ನಿರ್ಣಯ ತಗೊಂಡಿತ್ತು. ಆ ನಿರ್ಣಯ ತಗೊಂಡಿದ್ರಿಂದ ಯಾವ ರೀತಿ ಹಾನಿ ಆಯಿತು ಅನ್ನೋದು ತಮಗೂ ಎಲ್ಲ ಗೊತ್ತಿದೆ. ಹೀಗಾಗಿ ರಾಜಕಾರಣ ಇದೊಂದು ನಿಂತು ನೀರಲ್ಲ. ಯಾವ ಡಿಸಿಷನ್ ತಗೋತೀವಿ ಸತತವಾಗಿ ಅದೇ ನಿರ್ಣಯದಲ್ಲಿ ಮುಂದುವರಿಬೇಕನ್ನುವಂಥದ್ದಲ್ಲ. ಗೆಲುವು ಮುಖ್ಯ ಆಗಿರ್ತದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಅವರ ಅನುಭವ ಮತ್ತು ಕೇಂದ್ರ ನಾಯಕತ್ವದ ಜೊತೆ ಅವ್ರಿಗಿರ್ತಕ್ಕಂಥ ಸಂಪರ್ಕ, ಆ ಎಲ್ಲರದ ಕಾರಣದಿಂದ ಇವತ್ತು ಇಡೀ ಜಿಲ್ಲೆಯ ಜನ ಏನು ಬಯಸ್ತಾ ಇದ್ದಾರೆ ಅಂತಂದರೆ, ಬೆಳಗಾವಿಗೆ ಒಬ್ಬ ಹಿರಿಯ ನಾಯಕರು ಸಿಕ್ಕಿದ್ದಾರೆ, ಕೇಂದ್ರ ನಾಯಕರ ಜೊತೆ ಒಳ್ಳೆಯ ಸಂಪರ್ಕ ಇದೆ. ಇದೊಂದು 3 ರಾಜ್ಯಗಳಿಗೆ ಸಂಬಂಧಪಟ್ಟಂಥ, ಅಂದರೆ ಗಡಿಗೆ ಸಂಬಂಧಪಟ್ಟಂಥ ಒಂದು ಜಿಲ್ಲೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಇದರ ಅಭಿವೃದ್ಧಿ ಆಗಬೇಕಾಗಿದೆ. ಈ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಅವಕಾಶ ಕೊಟ್ಟರೆ ಈ ಜಿಲ್ಲೆಯ ಡೆವಲಪ್ಮೆಂಟ್ಗೆ ಸಹಾಯ ಆಗ್ತದೆ ಅನ್ನುವಂಥದ್ದು ಯೋಚನೆ ಮಾಡಿ ಜನ ಅವ್ರ ಪರವಾಗಿ ಇವತ್ತು ಎದ್ದು ನಿಂತಿದ್ದಾರೆ. ಇಡೀ ಕ್ಷೇತ್ರದಾದ್ಯಂತ ಜಗದೀಶ್ ಶೆಟ್ಟರ್ ಪರವಾದಂಥ, ನರೇಂದ್ರ ಮೋದಿ ಅವರ ಪರವಾದಂಥ ಒಂದು ದೊಡ್ಡ ಅಲೆ ಎದ್ದು ನಿಂತಿದೆ ಅಂತ ನನಗೆ ಅನಿಸುತ್ತೆ. ಸರ್, ನೀವೊಂದು ಮಾತನ್ನು ಹೇಳಿದ್ರಿ, ಅವರ ಅಗತ್ಯ ಇದೆ, ಜಗದೀಶ್ ಶೆಟ್ಟರ್ ಅಗತ್ಯ ಇದೆ, ಜಗದೀಶ್ ಶೆಟ್ಟರ್ ಈ ಭಾಗದ ದೊಡ್ಡ ಲೀಡ್ರು ಅಂತೇಳಿ. ಕಳೆದ ಬಾರಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಪಕ್ಷ ಬಿಟ್ಟು ಅವರು ಹೋಗ್ತಾರೆ. ಓಕೆ, ರಾಜಕಾರಣದಲ್ಲಿ ನಡೆಯುತ್ತೆ. ಆದರೆ ಪಕ್ಷ ಬಿಟ್ಟು ಹೋಗದೆ ಪಕ್ಷಕ್ಕಾಗಿ ದುಡಿದಂಥ ಈಶ್ವರಪ್ಪನವರು ಇವತ್ತು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಾಗತ್ತೆ. ಪಕ್ಷ ಬಿಟ್ಟು ಹೋದಂಥ ಜಗದೀಶ್ ಶೆಟ್ಟರ್ ಅವರನ್ನು ಕರ್ಕೊಂಬರುವಂಥ ಪರಿಸ್ಥಿತಿ ಈಗ ಇದೆ ಅಂತಂದರೆ, ಮೋದಿ ಅಂತ ಬಲಿಷ್ಠ ನಾಯಕರಿದ್ದಾಗಲೂ ಕೂಡ ನಿಮಗೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬೋದಾ? ಪಾಪ ಈಶ್ವರಪ್ಪನವರು ಮಾಡಿದ ತಪ್ಪೇನು? ಈಶ್ವರಪ್ಪನವರು ಪಕ್ಷಕ್ಕಾಗಿ ನಿಂತದ್ದು ತಪ್ಪ? ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗಿದ್ದು ಸರಿನಾ? ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ಳಿ? ಇಲ್ಲ, ಒಂದು ಈಶ್ವರಪ್ಪನವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅವರು ಕೂಡ ಯಡಿಯೂರಪ್ಪನವ್ರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಪಾರ್ಟಿಯನ್ನು ಕಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಆದರೆ ಈಶ್ವರಪ್ಪನವ್ರಿಗೆ ಪಾರ್ಟಿ ಏನೇನು ಅವಕಾಶಗಳನ್ನು ಕೊಡಬೇಕಾಗಿತ್ತು ಆ ಎಲ್ಲ ಅವಕಾಶಗಳನ್ನು ಕೊಟ್ಟಿದೆ. ಆದರೆ ಈಶ್ವರಪ್ಪನವ್ರ ಬಯಕೆ ಏನಾಗಿತ್ತು, ನನ್ನ ಮಗನಿಗೆ ಲೋಕಸಭೆ ಟಿಕೆಟ್ ಕೊಡ್ರಿ ಅನ್ನುವಂಥದ್ದು ಅವ್ರ ಬಯಕೆ ಆಗಿತ್ತು. ಪಕ್ಷ ಬೇರೆ ಬೇರೆ ಕಾರಣಗಳಿಂದ ಹಲವಾರು ನಾಯಕರನ್ನು ಅಕಾಮಡೇಟ್ ಮಾಡೋದು ಅಗತ್ಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಮಗ ಇನ್ನೂ ಹೊಸಬ ಮತ್ತು ವಯಸ್ಸಿದ್ದವರು, ಯುವಕ,
ಅವ್ರಿಗೆ ಇನ್ನೊಂದು ಸಲ ಅವಕಾಶ ಕೊಡ್ಲಿಕ್ಕೆ ಸಾಧ್ಯದ. ಆ ಹಿನ್ನೆಲೆಯಲ್ಲಿ ಅಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಒಬ್ಬ ಒಳ್ಳೆಯ ಸಂಸದೀಯ ಪಟು ಬಸವರಾಜ ಬೊಮ್ಮಾಯಿಯವರಿಗೆ ಕೊಡಬೇಕಾದಂಥ ಅಗತ್ಯ ಇತ್ತು. ಹೀಗಾಗಿ ಅವ್ರಿಗೆ ಕೊಟ್ಟರು. ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಮುನಿಸ್ಕೊಂಡಿದ್ದಾರೆ ಹೊರತು ಈಶ್ವರಪ್ಪನವರು ಭಾರತೀಯ ಜನತಾ ಪಾರ್ಟಿ ಬಿಟ್ಟಿಲ್ಲ. ಈಗೇನೋ ಒಂದು ಸಿಟ್ಟಿನ ಬರದಲ್ಲಿ ಆ ನಿರ್ಣಯವನ್ನು ತಗೊಂಡಿದ್ದಾರೆ. ಇನ್ನೂ ಅಲ್ಲ 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 ನಾನು ಮುಗಿಸ್ತೀನಿ ಮಾತಾಡಬೇಡ್ರಿ. ಈಶ್ವರಪ್ಪನವರನ್ನು ಉಚ್ಚಾಟನೆ ಮಾಡಿದ್ದು ಸರಿನಾ ತಪ್ಪು? ಅಲ್ಲ, ಈಶ್ವರಪ್ಪನವರು ಇವತ್ತಿನ ಕಾಲಘಟ್ಟದಲ್ಲಿ ಈಶ್ವರಪ್ಪನವರನ್ನ ಪಾರ್ಟಿ ಚುನಾವಣೆ ಗೆಲ್ಲಬೇಕು, ಒಂದು ಶಿಸ್ತು ಕ್ರಮ ಅಂತೇಳಿ ಉಚ್ಚಾಟನೆ ಮಾಡಿದೆ. ಉಚ್ಚಾಟನೆ ಈ ಸಂದರ್ಭದಲ್ಲಿ ಮಾಡಬೇಕಾಗಿತ್ತು, ಮಾಡಿದೆ. ಆಸಿಫ್ ಸೇಠ್ ಅವರ ಬಳಿ ಬರ್ತೀನಿ. ಆಸಿಫ್ ಸೇಠ್ ಅವರೇ, 10 ಜನ ಮಿನಿಸ್ಟರ್ಗಳು ಈ ಬಾರಿ ಚುನಾವಣೆಗೆ ನಿಲ್ಲಬೇಕು ಅಂತೇಳಿ ಕಾಂಗ್ರೆಸ್ ಒಂದು ನಿರ್ಣಯ ಕೈಗೊಳ್ಳುತ್ತೆ. ಒಬ್ಬ ಮಿನಿಸ್ಟರ್ ಕೂಡ ನಿಲ್ಲುವ ಧೈರ್ಯ ತೋರಿಸೋದಿಲ್ಲ. ಮೋದಿ ಪ್ರಭಾವದಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ ಅನ್ನುವಂಥ ಭಯದಿಂದ ಯಾವೊಬ್ಬ ಮಂತ್ರಿಗಳು ಕೂಡ ನಿಂತಿಲ್ಲ ಅನ್ನುವಂಥ ಆರೋಪ. ಇದಕ್ಕೆ ನಿಮ್ಮ ಸ್ಪಷ್ಟನೆ?